ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲಂದರದ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಏನಪ್ಪ, ಯಾವ ಮೂವಿ ಬಗ್ಗೆ ಮಾತಾಡೋಕೆ ಬಂದೇನೆ ಅಂತಂದ್ರೆ, ಇದು ಈಗ ಆಲ್ಮೋಸ್ಟ್ ಪ್ಯಾನ್ ಮೂವಿ. ನಿಮ್ಗೆ ಗೊತ್ತಿರ್ಬೇಕು ಎಲ್ಲರಿಗೆ, ರಾಘವ್ ಲಾರೆನ್ಸ್ ಆಲ್ಮೋಸ್ಟ್ ಗೊತ್ತಿರ್ಬೋದು. ಇವ್ರ ತೆಲುಗು ಫೇಮಸ್, ತಮಿಳ್ ಫೇಮಸ್ ಗೊತ್ತಿರ್ಬೋದು. ಕನ್ನಡ ಮೂವಿ ಮಾಡಿಲ್ಲ, ಬಟ್ ಗೊತ್ತಾಗಿದೆ ರಾಘವ್ ಲಾರೆನ್ಸ್ ಯಾರು ಅಂತಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಅವ್ರ ತಾಯಿ ಒಂದು ಮಾತಿದ್ರಂತ, ಈ ಫಿಲಮ್ ಒಳಗೆ ಆಗಲಿ ಎಲ್ಲೋ ಕಡೆ ಹೀರೋ ಆಗ್ತಾರೆ, ಎಲ್ಲರೂ ಹೀರೋ ಆಗಿ ಒಂದು ಕ್ಯಾರೆಕ್ಟರ್ ಮಾಡ್ಬೋದು. ಆದರೆ ನಿಜ ಜೀವನದೊಳಗೆ ಯಾರು ಹೀರೋ ಆಗಂಗಿಲ್ಲ. ಆದರೆ ನಾವು ಹೀರೋ ನಿಜ ಜೀವನದಾಗ ನಾವು ನೋಡ್ಬೇಕು ನಿನ್ನ ಅಂತಂತೆ ಅವ್ರ ತಾಯಿ ಅವನು ಹೇಳಿದ್ರಂತ. ಸೊ ಅದನ್ನು ಅವರು ನಿಜ ಮಾಡಿದಾರೆ. ಅವರ ನಿಜ ಜೀವನದಾಗೂ ಈಗ ಹೀರೋ. ಅವರ ಒಂದು ಇಂಡಸ್ಟ್ರಿಗೆ ಬಂದಂಥ ಕಷ್ಟಗಳು ಭಾಳ ಅದಾವೆ, ಗೊತ್ತಿರ್ಬೋದು ನಿಮ್ಗೆಲ್ಲರಿಗೆ. ಅವ್ರ ತೆಲುಗು ಇಂಡಸ್ಟ್ರಿ ಕಾಲಿಟ್ಟಾಗ ಅವರು ಆಗಲಿ ಭಾಳ ಕಷ್ಟ ಅದ. ನನಗೂ ತಿಳಿದ ಮಟ್ಟಿಗೆ, ನನಗೂ ಅಷ್ಟು ಜಾಸ್ತಿ ಗೊತ್ತಿಲ್ಲ, ಬಟ್ ನಂಗೆ ತಿಳಿದ ಮಟ್ಟಿಗೆ ಭಾಳ ಕಷ್ಟನೂ ಇತ್ತಂತೆ, ಭಾಳ ಕಷ್ಟನೂ ಅನುಭವಿಸ್ಯಾರ. ಆಮೇಲೆ ಡ್ಯಾನ್ಸರ್ ಒಬ್ಬರು ಆಗಿ ಇದು ಮಾಡಿದ್ರು ಅವ್ರು ಎಲ್ಲ ಅದಾವೆ, ನೀವು ನೋಡಿರ್ಬೋದು ರಾಘವ್ ಲಾರೆನ್ಸ್ ಅವ್ರ ಬಗ್ಗೆ. ಬಟ್ ಅವರು ಚಲೋ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ, ಚಲೋ ಡೈರೆಕ್ಟ್ರು ಅದಾರೆ, ಡೈರೆಕ್ಟರ್ ಚಲೋ. ಅವ್ರ ಮೂವೀಸ್ ಭಾಳ ಅದಾವೆ. ನಾಗಾರ್ಜುನ ಸರ್ಗೆ ಮಾಡ್ಯಾರ, ಕಿಂಗ್, ಡಾನ್ ಮತ್ತು ಅದ ಭಾಳ. ನಂಗೆ ಮೂವಿ ನೇಮ್ ನನಗೆ ಬರತ್ತಿಲ್ಲ, ಬಟ್ ಇವ್ರ ಮೂವಿನೂ ಭಾಳ ಅದಾವೆ. ಇವ್ರ ಮೂವಿ ದೈವದ್ದಾಗಲಿ ಭಾಳ, ಇವ್ರ ಮೂವಿನ ಸ್ಟೈಲ್ ಮಸ್ತ್ ಮೂವಿ ಅದಾವೆ, ಇಷ್ಟ ಆಯ್ತು. ಬಟ್ ಇವ್ರ ಬಗ್ಗೆ ಈಗ ಬರತ್ತಿದೆ ನೆಕ್ಸ್ಟ್ ಮೂವಿ. ಅದರ ಒಂದು ಏನಂದ್ರೆ ಕ್ಯಾರೆಕ್ಟರ್ ಫೋಮೋ ಬಿಟ್ರದು. ಆ್ಯಕ್ಚುಲಿ ನಿನ್ನೆ ನೋಡಿದ್ದೆ, ನಾನು ನೋಡಿಲ್ಲ, ನಿನ್ನೆ ನೋಡೇನೆ. ಒಂದು ಮೂವಿ ನೇಮ್ ಬಂದ್ಬಿಟ್ಟು ಬೆಂಜ್. ಈ ಬೆಂಜ್ ಮೂವಿ ನೇಮ ಕ್ಯಾರೆಕ್ಟರ್ ಫೋಮೋ ಬಿಟ್ಟಾರ. ಅಷ್ಟೇ ನೋಡಿ, 1 ನಿಮಿಷ 30 ಸೆಕೆಂಡ್ ಏನೈತಿ. ಯಾರು ದಯವಿಟ್ಟು ನೋಡಿಲ್ಲ, ಬೆಂಜ್ ಅಂತ ಬರೀ ನೀವು ಯೂಟ್ಯೂಬ್ ಟೈಪ್ ಮಾಡಿದ್ರೆ ಸಾಕು, ಅದ್ರ ಬಗ್ಗೆ ಪೂರ ಬಂದ್ಬಿಡೋದು ನಿಮ್ಗೆ ಹೆಂಗಿದೆ ಅಂತೇಳಿ. ಆಲ್ಮೋಸ್ಟ್ ಅದು ಆ್ಯಕ್ಟಿಂಗ್ ಅಂತೂ ಚಲೋ ಐತಿ, ಮಸ್ತ್ ಐತಿ. ಏನೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಐತಿ, ಭಾಳ ಡಿಫ್ರೆಂಟ್. ಇಷ್ಟು ಮೂವೀಸ್ ಮಾಡಿದ್ದಾರೆ, ಅದ್ರಾಗಿರುವಂಥ ಕ್ಯಾರೆಕ್ಟ್ರಿಗೂ ಮತ್ತು ಈಗಿರುವಂಥ ಕ್ಯಾರೆಕ್ಟ್ರಿಗೂ ತುಂಬಾ ವ್ಯತ್ಯಾಸ ಐತೆ. ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ, ನಂಬಕ್ಕಾಗಂಗಿಲ್ಲ. ಇದೊಂಥರ ಆ್ಯಕ್ಷನ್ ಮೂವಿ, ಆ್ಯಕ್ಷನ್ ಆಗಿರ್ಬೋದು, ಒಂಥರ ಕಿಲ್ಲಿಂಗ್ಸ್ ಅಂತಾರಲ್ಲ, ಒಂಥರ ಆ ಟೈಪ್. ಅಂಡರ್ ವರ್ಲ್ಡ್ ಡಾನ್ ಅನ್ನೋದಕ್ಕಿಂತ ಒಂದು ರೌಡಿಸಮ್, ಒಂದು ಆ ಟೈಪ್ ಇದು ಮೂವಿ ಐತಿ. ಬಟ್ ನಿಮ್ಗೆ ಯಾರು ಗೊತ್ತಾಗಿಲ್ಲ, ನೋಡಿದ್ರೆ ಗೊತ್ತಾಗ್ತೈತಿ. ಈ ಮೂವಿ ಒಳಗೆ ಯಾರ್ಯಾರು ಆ್ಯಕ್ಟ್ ಮಾಡತ್ತಾರ, ಮೇನ್ ಲೀಡ್ ರಾಘವ್ ಲಾರೆನ್ಸ್ ಮತ್ತು ನವೀನ್ ಪೌಲಿ ಆ್ಯಂಡ್ ಅದರ್ಸ್, ಇವರೆಲ್ಲ ಅದಾರ. ಇದು ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಬಕಿಯರಾಜ್ ಖನ್ನನ್. ಇವರು ಡೈರೆಕ್ಟರ್ ಮತ್ತು ರೈಟರ್ ಅದಾರೆ. ಪ್ರೊಡ್ಯೂಸ್ ಮಾಡತ್ತಿದ್ದ ಸದಾನಂದ್ ಸುಂದರಂ, ಲೋಕೇಶ್ ಕಂಗರಾಜ್ ಮತ್ತು ಜಗದೀಶ್ ಇವರು ಈ ಮೂವಿಯನ್ನು ಪ್ರೊಡ್ಯೂಸ್ ಮಾಡತ್ತಾರ. ಮ್ಯೂಸಿಕ್ ಸಾಯಿ ಅಬೇಕರ್, ಎಡಿಟರ್ ಫಿಲೋಮಿನ್ ರಾಜ್, ಆರ್ಟ್ ಡೈರೆಕ್ಟರ್ ಜಾಕಿ, ಕ್ರಿಯೇಟಿವ್ ಪ್ರೊಡ್ಯೂಸರ್ ಪ್ರದೀಪ್ ಭೂಪತಿ, ಆಡಿಯೋ ಲೇಬಲ್ ಥಿಂಕ್ ಮ್ಯೂಸಿಕ್. ಸೊ ಇಷ್ಟು ನನಗೀಗ ಇದರದ ಬಗ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಬೆಂಜ್ ಮೂವಿ ಮುಂದಿನ ದಿನಗಳಲ್ಲಿ ಆದಷ್ಟು ಬರ್ಬೋದು. ಇದು ಜಲ್ದಿನೇ ಬರುತ್ತೆ ಮೂವಿ. ಇದಿಷ್ಟೇ ಕೊಟ್ಟರು ಕ್ಯಾರೆಕ್ಟರ್ ಫೋಮ್ ಅಂತೇಳಿ. ಇದು 1 ನಿಮಿಷ 30 ಸೆಕೆಂಡ್ ಐತಿ, ದಾಡ್ಸಿ ಐತಿ. ಅವರೊಂದು ಪೂರ ಇದು ಹೆಂಗೆ ತೋರ್ಸ ಅಂದ್ರೆ, ಮ್ಯೂಸಿಕ್ ಅಂತೂ ದಾಡ್ಸಿ ಐತಿ. ಅಂಡರ್ ವರ್ಲ್ಡ್ ಒಬ್ಬ ಕಿಲ್ಲರ್ ಯಾವ ಟೈಪ್ ಇದ್ದ
ಅನ್ನೋ ಟೈಪ್ ತೋರ್ಸ್ಯಾರ. ಮನುಷ್ಯ ತಲೆ ಕೆಟ್ರೆ ಹುಚ್ಚ ಆದ್ರೆ ಯಾವ ರೀತಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡ್ತಾನೆ ಅನ್ನೋ ಒಂದು ತೋರಿಸಿದ್ದಾರೆ. ನನಗಂತೂ ಮೂವಿ ಲೈಕ್ ಆಯ್ತು. ಬಟ್ ಇಷ್ಟು ವಿಚಿತ್ರವಾಗಿ ತೋರ್ಸಾತಾರ ಅಂದ್ರೆ ಇದು ಮೂವಿ ಹೆಂಗಿರ್ಬಾರ್ದು, ಯಾವ ಒಂದು ಕ್ಯಾರೆಕ್ಟರ್ ಹೆಂಗಿರ್ಬಾರ್ದು, ಈಗ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡತ್ತಾರಲ್ಲ ಯಾವ ಟೈಪ್ ಇರಬಾರ್ದು ಅನಿಸ್ತೈತೆ ಎಲ್ಲರಿಗೂ. ಒಂದು ಅನಿಸ್ತೈತೆ ರಾಘವ್ ಲಾರೆನ್ಸ್ ಸರ್ ಅವರು ಈ ಟೈಪ್ ಒಂದು ಮೂವಿ ಮಾಡಾಕತ್ತಾರ ಅಂತ ಕ್ವಶನ್ ಮೂಡ್ತೈತಿ ಅಷ್ಟೇ. ಇರ್ರಿ, ಮೂವಿ ಇದೆ ಯಾವಾಗಲೂ, ಇದು ಮೂವಿ ಅಂದ್ರೆ ಅಷ್ಟೇ, ಬೇರೆ ಏನಿಲ್ಲ. ದಯವಿಟ್ಟು ನೋಡ್ರಿ, ಯಾರು ನೋಡಿಲ್ಲ. ಬೆಂಜ್ ಮೂವಿ ಟೈಟಲ್ ನೇಮ್, ಮೂವಿ ನೇಮ್ ಬೆಂಜ್ ಅಂತೇಳಿ. ದಯವಿಟ್ಟು ಯಾರು ನೋಡಿಲ್ಲ ನೋಡ್ರಿ, ಗೊತ್ತಾಗೈತೆ ನಿಮ್ಗೆ ಹೆಂಗೈತೆ ಅಂತೇಳಿ. ಓಕೆ ಗೈಸ್, ಇಷ್ಟೇ ಇತ್ತು ಈ ಒಂದು ಮೂವಿ ಬಗ್ಗೆ ನೀವು ಅಪ್ಡೇಟ್ ಕೊಡೋದಿತ್ತು, ನಾನು ಅಪ್ಡೇಟ್ ಕೊಟ್ಟೇನೆ. ಸೊ ದಯವಿಟ್ಟು ನನ್ನ ಮಾತು ಎಲ್ಲರೂ ತಪ್ಪಾಗಿದ್ದರೆ ಕ್ಷಮಿಸಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಓಕೆ, ಬಾಯ್.